ಯಾರೇ ತಪ್ಪಿತಸ್ಥರಾಗಿದ್ರೂ ಕೂಡ ಹೆಚ್ಚಿನ ತನಿಖೆ ಆಗಬೇಕು, ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮೃತ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಹೇಳಿದ್ದಾರೆ. ಆಫೀಸ್ ವಿಚಾರ ನನ್ನ ಬಳಿ ನಮ್ಮ ಪತಿ ಹೇಳ್ಕೊಂಡಿರ್ಲಿಲ್ಲ. ಡೆತ್ ನೋಟ್ ಸಿಕ್ಕ ಬಳಿಕ ಅಸಲಿ ವಿಚಾರ ನಮ್ಗೆಲ್ಲಾ ತಿಳಿಯಿತು. ಹಣದ ಬಗ್ಗೆ ಅಷ್ಟೇ ಎಲ್ಲರೂ ಮಾತನಾಡ್ತಿದ್ದಾರೆ, ಬಟ್ ಯಾರೆಲ್ಲ ಒತ್ತಡ ಹೇರಿದ್ರು ಆ ವಿಚಾರದ ಬಗ್ಗೆ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಈ ಪ್ರಕರಣದಲ್ಲಿ ಅಸಲಿ ಸತ್ಯ ಬರಬೇಕಾಗಿದೆ ಅಂತ ಹೇಳಿ ಮೃತ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಆಗ್ರಹವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನೇ ವಿಷಯ ಆಗಲಿ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಸಾಕು ಸರ್. ನಮ್ಮ ಮನೆಯ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು. ಅದ್ರ ಬಗ್ಗೆ ಎಲ್ಲ ನಮಗೆ ಸರ್ಕಾರದ್ದು ರಾಜೀನಾಮೆ ಕೊಡೋದು ರಾಜಕೀಯ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇ ಹೇಳ್ತೀನಲ್ಲ, ರಾಜಕೀಯದ ಬಗ್ಗೆ ನಮಗೇನು ಗೊತ್ತಾಗಲ್ಲ. ನಮಗೇನಂದರೆ ನಮ್ಮ ಮನೆಯವ್ರ ಆಫೀಸಲ್ಲಿ ಏನು ವಿಷಯ ನಡೀತು ಅದು ತನಿಖೆಯಿಂದ ಹೊರಗಡೆ ಬರಬೇಕು ಸರ್. ನಾನು ಅಷ್ಟೇ ಕೇಳ್ಕೊತಾ ಇರೋದು. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಸರ್. ನನಗೆ ಇದೊಂದೇ ಅದು ತಪ್ಪಿದಷ್ಟು ಯಾರಾದರೂ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಅದೇ ನಾವು ನ್ಯೂಸ್ ನೋಡಿ ನಾವು ತಿಳ್ಕೊತಾ ಇರೋದು, ಬಟ್ ನಮಗೆ ಬೇರೆ ಯಾವುದೇ ಮಾಹಿತಿ ನಮಗೂ ಸಿಕ್ಕಿಲ್ಲ. ಹಂಗಾಗಿ ನಾವು ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ನಮ್ಗೆ ಒಟ್ಟು ತನಿಖೆ ಆಗಲಿ ಸರ್. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಸರ್. ನಾವು ಒಂದೇ ಅವತ್ತಿಂದನೂ ನಾನು ಅದನ್ನೇ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾವಷ್ಟೇ ನಾವು ಕೇಳ್ಕೊತಾ ಇರೋದು ಸರ್. ಅದು ರಾಜಕೀಯದ್ದು ಸರ್. ಅವ್ರು ರಾಜೀನಾಮೆ ಕೊಡೋದು, ಅದ್ರೊಳಗಡೆ ತಪ್ಪಿದಷ್ಟು ಯಾರಿದ್ದಾರೆ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅದೇ ಸರ್ ನಾವು ಕೇಳ್ತಾ ಇರೋದು. ನಾವು ಅಂದರೆ ತನಿಖೆ ಆಗಲಿ ಸರ್. ತನಿಖೆಯಿಂದ ಹೊರಗಡೆ ಬಂದೇ ಬರುತ್ತಲ್ವ ಸರ್ ಎಲ್ಲಾನು. ಈಗ SIT ಇಂದ CBIಗೆ ತನಿಖೆ ಹೋಗಿದೆ ಅಲ್ವ, ಆ ತನಿಖೆಯಿಂದ ಹೊರಗಡೆ ಬಂದರೆ ಯಾರು ತಪ್ಪಿತಸ್ಥರಿದ್ರೂ ಅವರಿಗೆ ಶಿಕ್ಷೆ ಆಗಲಿ ಸರ್. ನಮ್ಮನೆಯ ಸಾವಿಗೆ ನ್ಯಾಯ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಸರ್. ನಮಗೆ ಯಾವುದೇ ಥರ ಇನ್ಫಾರ್ಮೇಷನ್ ನಮಗೂ ಗೊತ್ತಿಲ್ಲ. ನಾವು ಮೀಡಿಯಾ ಪೇಪರ್ ನೋಡ್ತಾ ಇರೋ ವಿಷಯ ಬಿಟ್ಟರೆ ನಮಗೆ ಯಾವುದೇ ರೀತಿ ಫೋನ್ ಕಾಲ್ ಆಗಲಿ ಬೇರೆ ರೀತಿ ಎಲ್ಲ ಏನೂ ಗೊತ್ತಾಗ್ತಿಲ್ಲ. ಯಾರೂ ನಮಗೆ ಮಾಹಿತಿನೂ ಹೇಳ್ತಾ ಇಲ್ಲ. ಇಲ್ಲ ಸರ್, ಮಾಡಿಲ್ಲ, ಯಾರೂ ಮಾಡಿಲ್ಲ ಸರ್. ಹಾಂ ಸರ್. ಇಲ್ಲ ಸರ್, ತೋರಿಸಿಲ್ಲ. ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ, ಅದ್ರಲ್ಲಿ ಏನಿದೆಯೋ ಕೋರ್ಟಲ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಸರ್, ನಾವು ಅವತ್ತೇ ಕೇಳಿದ್ವಿ ಸರ್. ಕೊಟ್ಟಿದ್ದು ಮಾರನೇ ನಮ್ಗೆ ಪೆಂಡ್ರೋಲ್ ಏನಿದೆ ತೋರಿಸಿ ಅಂತ CIDಯಲ್ಲೂ ಕೇಳಿದೀವಿ. ಆದ್ರೆ ಅವ್ರೇನಂದ್ರು, ಇಲ್ಲ ಅದು ಕೋರ್ಟ್ ಮುಖಾಂತರನೇ ಬರಬೇಕು, ಕೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ಕೋರ್ಟಲ್ಲೇ ಓಪನ್ ಆಗಿದ್ರೆ ಕೋರ್ಟ್ ಮುಖಾಂತರ ಏನಿದೆಯೋ ಅದು ನಿಮಗೆ ಗೊತ್ತಾಗುತ್ತೆ. ಅದನ್ನೇ ಕೇಳಿದ್ವಿ ಸರ್ ನಾವು. ಅವ್ರು ನಮ್ಗೆ ತೋರಿಸಿಲ್ಲ ಸರ್. ಇನ್ನು ಓಪನ್ ಮಾಡಿದ್ರೆ ಅವತ್ತಿನ ಡೇಟ್ ಎಕ್ಸ್ಪೈರ್ಡ್ ಆಗುತ್ತೆ, ಕೋರ್ಟಲ್ಲಿ ಬಂದು ಇದು ಸಾಕ್ಷಿ ಬಂದು ಇನ್ವ್ಯಾಲಿಡ್ ಆಗುತ್ತೆ, ಹಂಗಾಗಿ ನಾವು ತೋರ್ಸಕ್ ಬರಲ್ಲ ಅಂತ ಹೇಳಿದ್ರು ಸರ್ ಅವತ್ತು. ಸರ್, ಹೆಚ್ಚಿನ ತನಿಖೆ ಆಗ್ಬೇಕು ಸರ್. ಇದು ಈಗ CBIಗೆ ಹಸ್ತಾಂತರ ಆಗಿರೋದ್ರಿಂದ ಹೆಚ್ಚಿನ ತನಿಖೆ ಹೊರಗಡೆ ಬರಬೇಕು. ಯಾಕಂದ್ರೆ ಒಂದು ಅಮೌಂಟ್ ಸಣ್ಣ ಅಮೌಂಟ್ ಅಲ್ಲ ಸರ್. ಅಷ್ಟು ದೊಡ್ಡ ಅಮೌಂಟನ್ನ ನಮ್ಮ ಮನೆಯವ್ರು ಇದ್ರ ಮೇಲೆ ಅವ್ರ ಮೇಲೆ ಅಪವಾದ ಹೊರಿಸಿ ಆ ಥರ ಎಲ್ಲ ಮಾಡಿರುವಾಗ ನಮಗೆ ಹೆಚ್ಚಿನ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಸರ್. ಅದೇ ಹೇಳ್ತೀನಲ್ಲ, ರಾಜಕೀಯದ್ದು ನನಗೆ ಗೊತ್ತಿಲ್ಲ. ಇನ್ವಾಲ್ವ್ಮೆಂಟ್ ಇದ್ದಾರೆ, ತನಿಖೆ ಆಗಲಿ ಅಂತ ನಾವು ಕೇಳ್ತೀವಿ. ಮಿನಿಸ್ಟ್ರೇ ಆಗಿರಲಿ, ಯಾರೇ ಆಗಿರಲಿ ಸರ್, ಹೆಚ್ಚಿನ ತನಿಖೆ ಆಗಿ ತನಿಖೆ ಮುಖಾಂತರನೇ ಹೊರಗಡೆ ಬರಬೇಕು ಸರ್. CBI ತನಿಖೆ ಮುಖಾಂತರನೇ ಹೊರಗಡೆ ಬರಲಿ. ಈಗ SIT ಆಗಿದೆ, ಈಗ CBIಗೆ ಹಸ್ತಾಂತರ ಮಾಡಿದಾರಂತೆ, ಅದ್ರ ತನಿಖೆ ಮುಖಾಂತರನೇ ಹೊರಗಡೆ ಬರಲಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.